ಮದುವೆ ಆಗೋದಾಗಿ ಎಷ್ಟು ಜನಕ್ಕೆ ವಂಚನೆ ಮಾಡಿರ್ಬೇಕು ಇವನು? ಒಂದ, ಎರಡ, 10, 20, 250. ಅಯ್ಯಯ್ಯಯ್ಯಪ್ಪ, ಬೆಂಗಳೂರಿನಲ್ಲಿ ಮದುವೆ ಆಗೋದಾಗಿ 250 ಯುವತಿಯರಿಗೆ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಅಂತ ಯುವತಿಯರಿಗೆ ವಂಚನೆ ಮಾಡಿದ್ದಾನೆ. ಬರೋಬ್ಬರಿ 250ಕ್ಕೂ ಹೆಚ್ಚು ಯುವತಿಯರಿಗೆ ಆರೋಪಿ ವಂಚನೆ ಮಾಡಿರೋದು. 250 ಯುವತಿಯರು ನಂಬಿದ್ರಲ್ಲ. ಅಯ್ಯೋ, ರೈಲ್ವೆ ಪೊಲೀಸರಿಂದ ಆರೋಪಿ ನರೇಶ್ ಪುರಿ ಗೋಸ್ವಾಮಿಯನ್ನ ಈಗ ಬಂಧಿಸಿದ್ದಾರೆ. ಸೊ ಈ 250 ಯುವತಿಯರಿಂದಲೂ ಕೂಡ ಹಣ ಪಡೆದು ವಂಚನೆಯನ್ನ ಮಾಡಿದ್ದಾನೆ. ವಂಚನೆಗೊಳಗಾದವರ ದೂರಿನ ಅನ್ವಯ ಆರೋಪಿಯನ್ನ ಬಂಧಿಸಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೋಡಿ ಹೆಂಗಿದೆ, ಚಂದ ಇದೆ ಮುಖ ಅಲ್ಲ? ನೋಡಿ ನೋಡಿ, ಅಬ್ಬಬ್ಬಬ್ಬಬ್ಬಬ್ಬ. ಇವನು ಏನಂತೆ, ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಅಂತೆ. ವಾಹ್, ಯಾವ ಆ್ಯಂಗಲಿಂದನೋ ಸೂಪರ್, ಸಖತ್ತಲ್ವಾ? ಮಾನ ಮರ್ಯಾದೆ ಇಲ್ಲ. 250 ಯುವತಿಯರಿಗೆ ವಂಚನೆ ಮಾಡ್ತಾನೆ ಅಂತಂದರೆ ಅಂದ್ರೆ ಕಾಯಕನೇ ಅದೇ ಇರಬೇಕು. ಏನು ಮಾಡ್ಬೇಕು ಇಂಥವ್ರಿಗೆ? ಜೈಲಲ್ಲಿಟ್ರು ಇವನಿಂದ ಇನ್ನೊಂದಿಷ್ಟು 10 ಜನ ಕಲಿತಾವೆ. ಜೈಲಲ್ಲಿ ಹೋಗಿದ್ವಲ್ಲ, ವಂಚನೆ ಮಾಡೋದು ಹೆಂಗೆ, ಯಾವ ರೀತಿ ವಂಚನೆ ಮಾಡಬೇಕು, ಏನು ಮಾಡಬೇಕು, ಸಮಸ್ಯೆ ಏನು ಮಾಡೋದು ಇಂಥವ್ರನ್ನೆಲ್ಲ. ಈಗ ಈ ನಂಬಿಕೊಂಡೀಗ ಯಾರನ್ನೋ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು, ಈ ಮುಖ ನೋಡ್ಕೊಂಡ್ಬಿಟ್ಟು 250 ಯುವತಿಯರು ಮದುವೆ ಆಗ್ತೀನಿ ಅಂತೇಳಿ ದುಡ್ಡು ಕೊಟ್ರ ರೀ. ಹಳೆ ಮೈಸೂರು ಭಾಗಕ್ಕೆ ಹೋಗ್ರಿ, ಹೆಣ್ಣಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾವಲ್ಲ ಗಂಡು ಮಕ್ಕಳೆಲ್ಲ. ಈ ಮುಸುಡಿಗೆ ನೋಡ್ಕೊಂಡ್ಬಿಟ್ಟು ನೀವು ಮದುವೆ ಆಗಕ್ಕೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇವ್ರಿಗೆ ಇಟ್ಕೊಂಡು ಹೋಗಿ ಅಡ್ಡಾಡಿದ್ದೀರಾ ಅಲ್ಲಿ ಹೆಣ್ಮಕ್ಳೆಲ್ಲ. ಹಾಯ್, ಏನು ಬಂದಿದ್ದೀರಿ ನಿಮಗೆಲ್ಲ?